ಕರ್ನಾಟಕ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಆ ಶಿವ ಎಲ್ರೂ ತಣ್ಣಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ಕೊಳ್ತಾ ಈ ದಿನದ ಕಾರ್ಯಕ್ರಮನ ಸ್ಟಾರ್ಟ್ ಮಾಡೋಣ. ಸೊ ನಾನು ಇವತ್ತು ತೋರಿಸ್ತಾ ಇರೋಂಥ ವ್ಯಕ್ತಿಯಿಂದ ನಾವು ಏನು ಕಲಿಬಹುದು, ಇವರ ಜೀವನದಿಂದ ಏನು ಕಲಿಬಹುದು ಅಂದರೆ, ಗುರಿ ಅನ್ನೋದಕ್ಕೆ ಏಜ್ ಅನ್ನೋದು ಲಿಮಿಟ್ ಆಗಬಾರ್ದು. ಇವಾಗ ಏನಾದರೂ ಪೊಲೀಸ್ ಜಾಬ್ ತೊಗೋಬೇಕು ಅಂದರೆ ಅದಕ್ಕೆ 32 ಇಯರ್ಸ್ ಅಷ್ಟೇ. ಸೊ ಅದ್ರ ಮೇಲೆ ಬರೆಯೋದಕ್ಕಾಗಲ್ಲ, ಆ ಥರ ಎಲ್ಲ ಇರುತ್ತೆ. ಆದರೆ ನಮ್ಮ ಪರ್ಸ್ನಲ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು, ನಾವು ಜೀವನದಲ್ಲಿ ಬೆಳಿಬೇಕು ಅಂತ ಅಂದ್ಕೊಂಡ್ರೆ ಸೊ ಅದಕ್ಕೆ ಏಜ್ ಅನ್ನೋದು ಯಾವತ್ತಿಗೂ ಲಿಮಿಟ್ ಆಗಬಾರ್ದು. ಸೊ ಅದು ಇವರಿಂದ ತಿಳಿಯುತ್ತೆ. ಮತ್ತು ಇವರ ಲೈಫಲ್ಲಿ ಆಗಿರೋವಂಥ ಸ್ಟ್ರಗಲ್ಸ್ ಏನಿದೆ, ಇವರಿಂದ ಯೂತ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದೆ, ಇವತ್ತಿನ ಈ ವ್ಯಕ್ತಿ ಇವರ ಜೀವನದಲ್ಲಿ ಏನು ಮಾಡ್ಕೊಂಡಿದ್ದಾರೆ, ಏನು ಮಾಡ್ತಾ ಇದ್ದಾರೆ, ಮತ್ತು ಅವ್ರ ಬಗ್ಗೆನೇ ತಿಳ್ಕೊಳ್ಳೋಣ. ತುಂಬಾ ಇದೆ ತಿಳ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಲೆಟ್ಸ್ ಸ್ಟಾರ್ಟ್. ಸೊ ಇವಾಗ ಮಾತಾಡ್ಸೋಣ. ಸರ್, ನಿಮ್ಮ ಹೆಸರು? ನನ್ನ ಹೆಸರು ಕೃಷ್ಣ ಮಹಂಕಾಳಿ. ಕೃಷ್ಣ ಮಹಂಕಾಳಿ. ಓಕೆ, ನೀವು ಯಾವ ಊರಿಂದ ನೀವು ಬಂದಿರೋದು ಸರ್? ನಂದು ನೇಟಿವ್ ಪ್ಲೇಸ್ ರಾಜಮಂಡ್ರಿ ಅಂತ ಆಂಧ್ರ ಪ್ರದೇಶಲ್ಲಿದೆ. ಅಲ್ಲಿಂದ ಇಲ್ಲಿ ಬಂದಿದ್ದೀನಿ. ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದಿಲ್ಲ. ಯಾವ ತರ ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದ ಬೆಂಗಳೂರಿಗೆ ಬರೋ ತರ? ಜರ್ನಿ ಎಲ್ಲೆಲ್ಲೋ ಭಾರತ ದೇಶ ಎಲ್ಲ ಸುತ್ತಕೊಂಡು ಇಲ್ಲಿ ಬಂದಿದ್ದೀನಿ. ಎಕ್ಸ್ಪ್ಲೈನ್ ಮಾಡಬಹುದಾ ಸರ್, ಯಾವ ತರ ಬೆಂಗಳೂರಿಗೆ ಬಂದು ಇಲ್ಲಿ ಸೆಟಲ್ಡ್ ಆಗಿದ್ದೀರಾ? ಸೊ ಹಾಗಾಗಿ ಹೇಗಂದ್ರೆ ನನ್ನ ಜರ್ನಿ ಫಸ್ಟ್ ನಾನು ಕೆನರಾ ಬ್ಯಾಂಕ್ ಎಂಪ್ಲಾಯಿ ಆಗಿ ನನ್ನ ಜರ್ನಿ ಶುರುವಾಯಿತು. ಅಲ್ಲಿಂದ ಫಸ್ಟ್ ಪೋಸ್ಟಿಂಗು ನಾನು ಪ್ರೊಬೇಷನರಿ ಆಫೀಸರ್ ಆಗಿ ಹೋಗಿದ್ದೆ. ಅಂದರೆ ಅದು ಬ್ಯಾಂಕ್ ಪ್ರೊಬೇಷನರಿ PO ಅಂತ ಹೇಳ್ತಾರೆ. ನಮ್ಮ ಕಾಲದಲ್ಲಿ ಅದು ತುಂಬ ದೊಡ್ಡ ಜಾಬ್ ಅಂತ, ತುಂಬ ಅದೇನು ಗ್ಲಾಮರಸ್ ಜಾಬ್. ಯಾವ ವಯಸ್ಸಲ್ಲಿ ನಿಮಗೆ ಆ ಜಾಬ್ ಸಿಕ್ಕಿದ್ದು? ನಂದು ಲೇಟ್ ಆಯಿತು. ಯಾಕಂದರೆ ನಾನು ಎಷ್ಟು ಸತಿ ಏನು ಬರೆದಿದ್ರು ಜಾಬ್ ಸಿಗ್ತಾ ಇರಲಿಲ್ಲ. ತುಂಬ ಕಷ್ಟ ಆಯಿತು. ಆಮೇಲೆ ನನಗೆ ಬ್ಯಾಂಕಲ್ಲಿ ಜಾಯ್ನ್ ಆಗೋದಕ್ಕೆ ಇಷ್ಟ ಇರಲಿಲ್ಲ. ನಾನು ಪ್ರೈವೇಟ್ ಸೆಕ್ಟರಲ್ಲಿ ಇರಬೇಕಂತ ಅಂದ್ಕೊಂಡೆ. ಆದರೆ ತುಂಬ ಪ್ರೆಷರ್ ಇತ್ತು ಮನೆಯಿಂದ, ನೀನು ಬ್ಯಾಂಕಲ್ಲಿ ಜಾಯ್ನ್ ಆಗಂತ. ಆಮೇಲೆ ಎಷ್ಟು ಸತಿ ಬರೆದಿದ್ರು ನಾನು ಫೇಲ್ ಆಗಿದೆ. ನನಗೆ ಸಿಗ್ಲಿಲ್ಲ. ಡಿಗ್ರಿ ಇಲ್ಲ, ಬ್ಯಾಂಕ್ ಎಕ್ಸಾಮ್ಸ್ ಮಾಡುವಾಗ ನನಗೆ ಜಾಬ್ ಸಿಗ್ತಾ ಇರಲಿಲ್ಲ. ಓಕೆ, ನನ್ನ ತಮ್ಮನಿಗೆ ಸಿಕ್ಬಿಡ್ತು, ನನಗೆ ಸಿಗ್ಲಿಲ್ಲ. ನಮ್ಮ ಅಪ್ಪ ಕೇಳಿದ್ರು, ಏನಪ್ಪ ನೀನು ಇದು ಅವನಿಗೆ ಸಿಕ್ಕಿದೆ ನಿನಗೆ ಸಿಗ್ತಾ ಇಲ್ಲ, ನೀನು ದಡ್ಡನ ಏನು? ಅವಾಗ ಏನೋ ಒಂದು ರೀತಿಯಲ್ಲಿ ಮಾಡಬೇಕಂತ ಮಾಡಿದರೆ ನನಗೆ ಬ್ಯಾಂಕ್ ಇದಾಯಿತು, ಕೆನರಾ ಬ್ಯಾಂಕಲ್ಲಿ ಬಂತು. ಎಷ್ಟನೇ ವಯಸ್ಸಲ್ಲಿ ನಿಮಗೆ? ಅವಾಗ ನಾನು 26 ಇಯರ್ಸ್, 26ನೇ ವರ್ಷದಲ್ಲಿ ನಿಮಗೆ ಕೆನರಾ ಬ್ಯಾಂಕ್ ಉದ್ಯೋಗ ಸಿಕ್ಕಿತು. ಹೌದು. ಸೊ ಎಷ್ಟು ವರ್ಷ ಅದನ್ನ ನಡೆಸ್ಕೊಂಡು? ನಾನು ಆಮೇಲೆ 49 ವರ್ಷ ತನಕ ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡಿದೆ. ಆದರೆ ಜಾಯ್ನ್ ಆಗುವಾಗ ಅದು ಗೌರ್ಮೆಂಟ್ ಕಂಪನಿ, ಗೌರ್ಮೆಂಟ್ ಬ್ಯಾಂಕ್. ಆದ್ರಿಂದ ನನಗೆ ಇಷ್ಟವೇ ಆಗ್ತಾ ಇರಲಿಲ್ಲ. ಯಾಕಂದರೆ ಕಷ್ಟಪಡಲಿಲ್ಲ ಅಂದರೂ ಎಲ್ಲರಿಗೂ ಒಂದೇ ಸಂಬಳ ಸೇಮೆ. ಪ್ರಮೋಷನ್ಸು ಇಷ್ಟು ವರ್ಷ ಆದ್ಮೇಲೆ ಪ್ರಮೋಷನ್ ಬರದಂತ ಇತ್ತು. ಅದಕ್ಕೆ ನಾನು 1 ವರ್ಷ ಆದ್ಮೇಲೆ ಬಿಟ್ಬಿಡೋಣ ಅಂತ ಅನ್ಕೊಂಡೆ. ಆದರೆ ಮದುವೆ ಆಗೋಯ್ತು. ಮದುವೆ ಆದ್ಮೇಲೆ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗೋಯ್ತು. ಅದರಿಂದ ನನಗೆ ಬಿಡಕ್ಕಾಗಲಿಲ್ಲ. ಮತ್ತೆ ಅದನ್ನ ಎಷ್ಟು ವರ್ಷದವರೆಗ ನೀವು ಕಂಟಿನ್ಯೂ ಮಾಡಿದ್ರಿ ಸರ್? ಆಲ್ಮೋಸ್ಟ್ 25-24 ವರ್ಷ ಅಲ್ಲೇ ಕೆಲಸ ಮಾಡಿದ್ದೆ. ಕೆಲಸ ಮಾಡಿದ್ಮೇಲೆ ನನಗೆ ಯಾವಾಗಲೂ ಚಿಕ್ಕವನಿಂದ ನಾನೇ ಏನೋ ಒಂದು ಸ್ಟಾರ್ಟಪ್ ಥರ ಮಾಡಬೇಕಂತ ತುಂಬ ಆಸೆ ಇತ್ತು. ನನಗೆ ಫೈನಾನ್ಸಲ್ಲಿ ತುಂಬ ಇಷ್ಟ. ಫೈನಾನ್ಸ್ ಫೀಲ್ಡಲ್ಲಿ ಹೋಗ್ಬೇಕಂತ, ಅದು ಹುಚ್ಚಂತರ ಏನೇನೋ ಮಾಡಿದೆ. ಬ್ಯಾಂಕಲ್ಲಿ ಇರುವಾಗಲೂ ನಾನು ಸ್ಪೆಷಲೈಸ್ ಏರಿಯಾನಲ್ಲಿ ಹೋಗಿದೆ. ನಾನು ಫೈನಾನ್ಸು ಅಂದರೆ ನಾನು ಓದಿದ್ದು ಬರೀ BCom ಮಾತ್ರ. ಆದರೂ ನಾನು ಫೈನಾನ್ಸ್ ಸ್ಪೆಷಲ್ ಆಗಿ ಕಲ್ತ್ಕೊಂಡೆ. ಡಾಕ್ಟರ್ ಪ್ರಸನ್ನಚಂದ್ರ ಅಂತ IIM ಬ್ಯಾಂಗ್ಳೂರ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಬ್ಯಾಂಗ್ಳೂರಲ್ಲಿ ಪ್ರೊಫೆಸರ್ ಆಗಿದ್ದರು. ಅವರಿಂದ ನಾನು ಸ್ಪೆಷಲ್ ಟ್ಯೂಷನ್ ಥರ ಮಾಡಿಕೊಂಡು ಕಲ್ತಿದ್ದೆ. ಸರ್, ಇವಾಗ ಈಗಿನ ಜನರೇಷನ್ಗಳಿಗೆ, ನಮ್ಮ ಯೂತ್ ಜನರೇಷನ್ಗೆ ಸ್ವಲ್ಪ ಗುರಿ ಅನ್ನೋದೇ ಇರೋದಿಲ್ಲ. ಇವಾಗ ನನಗೂ ಕೇಳೋದಾದ್ರೆ, ನನಗೆ ಹೇಳ್ಬೇಕು ಅಂದ್ರೆ ಪರ್ಟಿಕ್ಯುಲರ್ ಗುರಿ ಆಗ್ಲಿ, ಆ ಗುರಿನ ಸಾಧಿಸೋದಕ್ಕೆ ಆ ಹುಚ್ಚುತನ ಅನ್ನೋದಾಗ್ಲಿ ಅದೇನೂ ಇಲ್ಲ. ಸೊ ಆ ಥರದ್ದು ಬರ್ಬೇಕು ಅಂದ್ರೆ ನಿಮ್ಗೆ ಯಾವ ತರ ಬಂತು ಅದು ಅಂತ ಹೇಳ್ಬೋದಾ? ಅದು ಏನಂದ್ರೆ, ನನಗೆ PUC ಓದುವಾಗ ಫಸ್ಟ್ ಟೈಮು
ನಾನು ಕಾಮರ್ಸ್, ಬೇರೆ ಕಡೆ ಸೀಟ್ ಸಿಗಲಿಲ್ಲ, ಕಾಮರ್ಸ್ ನನ್ನ ದಡ್ಡ, ಅದಕ್ಕೆ ನನಗೆ ಕಾಮರ್ಸಲ್ಲೇ ಸಿಕ್ತು. ಅದೇನೂ ಗೊತ್ತೇ ಆಗ್ತಾ ಇಲ್ಲ. ಆದರೆ ಫಸ್ಟ್ ಟೈಮ್ ನಾನು ಅದರಲ್ಲಿ ಬ್ಯಾಲೆನ್ಸ್ ಶೀಟು, ಈಕ್ವಿಟಿ ಶೇರ್ಸು ಅಂತ ಓದಿದೆ. ಅಷ್ಟೇ ಹುಚ್ಚಿನಾಗ್ಬಿಟ್ಟೆ. ಅದು ನಾನು ಬಂದಿದ್ದು ಚಿಕ್ಕ ಊರಿಂದ, ಅಲ್ಲಿಂದ ಅದು ಹೇಗೆ, ಇದು ಏನು ಶೇರ್ ಅಂದರೆ ಏನು, ನಾನೇ ಕಲಿಬೇಕಂತ. ಸೊ ಹೇಳಿ ಸರ್, ನಮ್ಗೆ ಇವಾಗ ಒಂದು ಗುರಿನ ನಾವು ಇಟ್ಕೋಬೇಕು, ಗುರಿನ ಸಾಧಿಸ್ಬೇಕು ಅಂದ್ರೆ ಯಾವ ವಿಷಯಗಳು ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ? ಫಸ್ಟು ತುಂಬ ಕನ್ಫ್ಯೂಷನ್ ಇರುತ್ತೆ. ನಮಗೆ ಲಾ ಅಂದರೆ ಇಷ್ಟ, ಆಮೇಲೆ ಫೈನಾನ್ಸ್ ಅಂದರೆ ಹುಚ್ಚತನ ಬಂತು, ಆಮೇಲೆ ಸಿನಿಮಾ ಅಂದರೆ ಎಷ್ಟೋ ಹುಚ್ಚತನ ಇತ್ತು, ಆಮೇಲೆ ಫೋಟೋಗ್ರಫಿ ಅಂದರೆ ಹುಚ್ಚತನ ಇತ್ತು. ಇಷ್ಟೊಂದು ರಾಶಿ ಇರುವಾಗ ನಮ್ಗೆ ಏನು ಮಾಡಬೇಕು, ಯಾವುದರಲ್ಲಿ ಫಸ್ಟ್ ಇದಾಗಬೇಕು, ಅದಾಗಬೇಕು, ಪ್ರೊಫೆಷನಲ್ ಆಗಬೇಕಂತನೂ ಇಷ್ಟ ಇತ್ತು. ಪ್ರೊಫೆಷನಲ್ ಆಗಿ ಲಾಯರ್ ಆಗ್ಬೇಕಂತ ಇತ್ತು, ಫೈನಾನ್ಸ್ ಗೈ ಆಗ್ಬೇಕಂತಾನೂ ಇತ್ತು, ಆಮೇಲೆ ಫೋಟೋಗ್ರಫಿನೂ ಸಿನಿಮಾನೂ ಇತ್ತು. ಸಿನಿಮಾ ನನ್ನ ಸತ್ತೋಗೋದಕ್ಕೆ ಮೊದಲೇ ಒಂದು ಸಿನಿಮಾ ಮಾಡಬೇಕು, ನಾನು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಬೇಕಂತ ಒಂದು ಹುಚ್ಚತನ ಇತ್ತು. ಆದರೆ ಇಷ್ಟು ಇರುವಾಗ ಯಾವುದು ಇಂಪಾರ್ಟೆಂಟು ಯಾವುದು ಅನ್ಇಂಪಾರ್ಟೆಂಟು ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ನಾನು ಫೋಟೋಗ್ರಾಫರ್ ಆಗಿಬಿಡ್ತೀನಿ ಅಂತ ನಮ್ಮ ಅಪ್ಪನ ಕೇಳಿದೆ. ಒಂದೆರಡು ಬಾರ್ಸಿ ಹೊಡೆದಿದ್ರು. ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ, ಯಾಕಂದರೆ ತುಂಬ ಇಷ್ಟ ಇತ್ತು. ಆಮೇಲೆ ನನಗೆ ಅರ್ಥ ಆಯಿತು, ಲಾಯರ್ ಆಗಿರೋದಕ್ಕೆ ಬಿಡಲಿಲ್ಲ ನಾನು. ಹಾಗಾದರೆ ಫೈನಾನ್ಸಲ್ಲಿ ತುಂಬ ಹುಚ್ಚತನ ಇತ್ತು. ಅದರಲ್ಲಿ ಶೇರ್ ಮಾರ್ಕೆಟಲ್ಲಿ ಹೇಗೆ ಇನ್ವೆಸ್ಟ್ ಮಾಡಬೇಕು ಇದೆಲ್ಲ ನನ್ನಷ್ಟು ನಾನೇ ಕಲ್ತ್ಕೊಂಡೆ. ಆಮೇಲೆ ನನಗೆ ಫೈನಾನ್ಸಲ್ಲಿ ನಾನು ಮೈನ್ ಹೋಗ್ತೀನಿ, ಆಮೇಲೆ ಫೋಟೋಗ್ರಫಿ ಹಾಬಿಯಾಗಿ ಇಟ್ಕೊಳ್ತೀನಿ. ಲಾ ಆಗಕ್ಕೆ ಇನ್ನು ಚಾನ್ಸ್ ಇರಲಿಲ್ಲ, ಅದಕ್ಕೆ ಫೋಟೋಗ್ರಫಿ ಹಾಬಿಯಾಗಿ ಇಟ್ಕೊಳ್ತೀನಿ. ಮೂವೀಸ್ ಅಂದರೆ ಹುಚ್ಚತನ ಇತ್ತು, ಮೂವಿ ಅದು ತುಂಬ ಇಷ್ಟ. ಅಲ್ಲಿ ನಾನೇನು ಮಾಡಿದೆ ಅಂದರೆ ನಾನು ಆಗಕ್ಕಾಗಲಿಲ್ಲ, ಅದಕ್ಕೆ ನನ್ನ ತಮ್ಮನ್ನು ಪೂನಾ ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಫೋಟೋಗ್ರಫಿ ಮಾಡಿಸೋದಕ್ಕೆ ನಾನು ಅವನಿಗೆ ಎಲ್ಲ ಎಂಕರೇಜ್ಮೆಂಟ್ ಕೊಟ್ಟು ನಾನೇ ಎಲ್ಲ ಮಾಡಿದೆ. ಅವನು ಫೋಟೋಗ್ರಾಫರ್ ಆಗಿದ್ದ, ಸಿನಿಮಾ ಫೋಟೋಗ್ರಾಫರ್. ಓಕೆ, ಸೊ ನೀವ್ ಹೇಳ್ತಾ ಇದ್ದೀರಾ ಇವಾಗ 3-4 ಗುರಿಗಳು ಎಲ್ಲರಿಗೂ ಇರುತ್ತೆ. ಸೊ ಹಾಗಾಗಿ ಆ 3-4 ಗುರಿಯಲ್ಲಿ ನಮ್ಮ ಫ್ಯಾಮಿಲಿಗೆ ಯಾವ ತರ ಹೆಲ್ಪ್ ಆಗತ್ತೆ, ಸ್ವಲ್ಪ ಫೀಡ್ಬ್ಯಾಕ್ ನ ತಗೊಂಡು ಅದರಿಂದ ಒಂದನ್ನ ಚೂಸ್ ಮಾಡ್ಕೊಂಡು ಆ ವೇಯಲ್ಲಿ ಮುಂದೆ ಹೋಗ್ಬೇಕು. ಮತ್ತೆ ಬೇರೆ ಇಷ್ಟಗಳಿದ್ರೆ ಅದನ್ನ ನಾವು ಹಾಬೀಸ್ ಆಗಿ ಕನ್ವರ್ಟ್ ಮಾಡ್ಕೊಂಡು ಅದನ್ನು ಕೂಡ ಕಂಟಿನ್ಯೂ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಸೊ ಈ ತರ ನೀವು ಮಾಡೋದ್ರಿಂದ ನಿಮ್ಮ ಗುರಿನೂ ಸಾಧಿಸ್ದಂಗ ಆಗತ್ತೆ, ಅದ್ರ ಜೊತೆ ಹಾಬೀಸ್ ಕೂಡ ಜೊತೆಲಿ ಬೆಳ್ಕೊಂಡು ಹೋಗ್ತಾ ಇರತ್ತೆ. ಕರೆಕ್ಟ್. ಇಲ್ದಿದ್ರೆ ನಮ್ಗೆ ಎಲ್ಲ ಒಟ್ಟಿಗೆ ಮಾಡ್ಬೇಕಂದ್ರೆ ಏನು ಕನ್ಫ್ಯೂಸ್ ಆಗ್ತೀವಿ, ಯಾವ್ದ್ರಲ್ಲಿ ಮುಂದೆ ಹೋಗಕ್ಕಾಗಲ್ಲ. ಯಾವ್ದೋ ಒಂದು ಹೊಟ್ಟೆ ತುಂಬಿಸೋ ತರ ಇರ್ಬೇಕು, ನಮ್ಮ ಹಾಬಿಗೆ ಸಪೋರ್ಟ್ ಮಾಡೋ ತರ ಇರ್ಬೇಕು. ಸೊ ಯಾವುದು ನಮ್ಮ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರತ್ತೋ ಅದನ್ನ ನಮ್ಮ ಗುರಿಯಾಗಿ ಇಟ್ಟಿಸ್ಕೋಬೇಕು. ಸೊ ಅದ್ ಬಿಟ್ಟು ಬೇರೆ ಎಲ್ಲ ಕೆಲವೊಂದು ಗುರಿಗಳನ್ನ ನಾವು ಹಾಬೀಸ್ ಆಗಿ ತಗೊಂಡು ಹೋಗ್ಬೋದು. ಹೌದು, ಹಾಗೆ ನಾನ್ ಮಾಡಿದ್ದು, ಅದರಿಂದ ನನ್ಗೆ ತೃಪ್ತಿ ಸಿಕ್ತು ಎಲ್ಲ ಕಡೆಯಿಂದ. ಸರ್, ಇವಾಗ ನಿಮ್ಮ ಏಜ್ ಎಷ್ಟು ಅಂತ ಕೇಳಬಹುದಾ? ನಾನು ಆಕ್ಚುಲಿ ಮುದುಕ, ಸೀನಿಯರ್ ಸಿಟಿಜನ್ ಆಗ್ಬಿಟ್ಟೆ. 66 ಇಯರ್ಸ್, 66 ವರ್ಷ. 66 ವರ್ಷ. ಸೊ ಈ ಕ್ವಶನ್ ಅಂತೂ ಅಫ್ಕೋರ್ಸ್ ಕೇಳಲೇಬೇಕು. ಯಾಕೆ ಅಂದ್ರೆ 66 ವರ್ಷದಲ್ಲಿ ಇವತ್ತಿಗೂ ಕೂಡ ನೀವು ಇಷ್ಟು ಯಂಗ್ ಅಂಡ್ ಎನರ್ಜೆಟಿಕ್ ಆಗಿರೋ ತರ ಇದೀರಾ, ನಡೆಸ್ತಾ ಇದ್ದೀರಾ ಈ ಇನ್ಸ್ಟಿಟ್ಯೂಟ್ ನ. ಸೊ ಯಾವ ತರ ಈ ತರ ಎಲ್ಲ ಸಾಧ್ಯ ಹೀಗಿರೋದಕ್ಕೆ ಅಂತ ಕೇಳ್ಬೋದಾ? ಗುರಿ ಸರಿಯಾಗಿದ್ರೆ ನಮ್ಗೆ ಮಾಡಬೇಕಂದ್ರೆ ಏನ್ ಮಾಡ್ತಾ ಇದೀವೋ ಅದು ಎಂಜಾಯ್ ಮಾಡ್ತಾ ಇದ್ರೆ ಹೆಂಗಾಗೆ ಇರ್ತೀವಿ. ಯಾಕಂದ್ರೆ ಅದರಲ್ಲಿ ಮಜಾ ಸಿಗ್ತಾ ಇರತ್ತೆ. ನಾವು ಮಾಡೋದ್ರಲ್ಲಿ ಆ ಮಜಾ ಸಿಗ್ತಾ ಇದ್ರೆ ಎಷ್ಟೋ ಎನರ್ಜಿ ಬರುತ್ತೆ. ಸೊ ಏನ್ ಕೆಲಸ ಮಾಡ್ತಾ ಇರ್ತೀವೋ ಅದನ್ನ ಖುಷಿಯಿಂದ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ಹಾಗಾದಾಗ ನಮ್ ದೇಹಕ್ಕೆ ಏಜ್ ಆಗತ್ತಷ್ಟೇ, ನಮ್ಮ ಮನಸ್ಸಿಗೆ ಏಜ್ ಆಗಲ್ಲ ಅಂತ ಹೇಳ್ತಾ ಇದ್ದೆ. ಹೌದು, ನಾನು ಬ್ಯಾಂಕಲ್ಲಿ ಇರುವಾಗೂ ಅದೇ ತರ ಮಾಡಿದೆ. ಆಮೇಲೆ ಈ ಸಂಸ್ಥೆ ಶುರು ಮಾಡಿದ ನಾನು ಅದೇ ರೀತಿಯಲ್ಲಿ ಮಾಡ್ತಾ ಇದ್ದೆ. ಸೊ ಅದಾದ್ಮೇಲೆ ಸರ್, ನೀವ್ ಹೇಳಿದ್ರಿ 24 ವರ್ಷ ನೀವು ಬ್ಯಾಂಕ್ ಅಲ್ಲಿ ವರ್ಕ್ ಮಾಡಿದ್ರಿ ಅಂತ. ಸೊ ಅದಾದ್ಮೇಲೆ ಮುಂದೆ ಏನಾಯ್ತು ನಿಮ್ ಜೀವನದಲ್ಲಿ? ನಾನು ಚಿಕ್ಕವನಿಂದ ನನಗೆ ಸ್ವಂತವಾಗಿ ಸ್ಟಾರ್ಟ್ ಮಾಡಬೇಕು, ನನಗೆ ಫ್ರೀಡಮ್ ಇರಬೇಕು ಮಾಡೋದಕ್ಕೆ. ನನಗೇನೋ ತುಂಬ ಆಶಯಗಳಿತ್ತು. ಆ ಆಶಯಗಳಲ್ಲಿ ಏನಂದರೆ ಹಳ್ಳಿ ಮಕ್ಕಳಿಗೆ ಎಂಪವರ್ಮೆಂಟ್, ಅಂದರೆ ಅವ್ರಿಗೆ ಸುಸಾಧ್ಯ ಮಾಡೋ ಥರ ಮಾಡಿಕೊಳ್ಬೇಕು.
ಅಂತ ಒಂದು ತುಂಬ ಡೀಪ್ ಆಗಿತ್ತು. ಎಲ್ಲರೂ ನಾವು ಒಂದು ಸಂಸ್ಥೆ ನಡೆದಿದ್ರೆ ಅದು ಬರೀ ಪ್ರಾಫಿಟ್ಗೋಸ್ಕರ ಇಲ್ಲ, ಪ್ರಾಫಿಟ್ ಬೇಕೇ ಬೇಕಾಗತ್ತೆ. ಪ್ರಾಫಿಟ್ ಜೊತೆಗೆ 4 ಜನಕ್ಕೆ ಉಪಯೋಗ ಆಗಬೇಕು. ಯಾವ ಥರ ಉಪಯೋಗ ಆಗಬೇಕಂದು ನನಗೆ ತುಂಬ ಕ್ಲಿಯರ್ ಆಗಿತ್ತು. ನಾನು ಏನು ಮಾಡಿದ್ರು ಹೈಯೆಸ್ಟ್ ವ್ಯಾಲ್ಯೂಯೇಷನ್ ಇರಬೇಕು. ಅಂದರೆ ನಮ್ಮ ಕಸ್ಟಮರ್ಸ್ ಆಗಿ ಯಾರಿದ್ರು ಅವ್ರಿಗೆ ಹೈಯೆಸ್ಟ್ ವ್ಯಾಲ್ಯೂಯೇಷನ್, ಅವರು 1 ರೂಪಾಯಿ ಖರ್ಚು ಮಾಡಿದ್ರೆ ಅವ್ರಿಗೆ 10 ರೂಪಾಯಿ ಸಿಕ್ಕೋ ಥರ ಇರಬೇಕಂತ ನಾನು ಅಂದ್ಕೊಂಡಿದ್ದು. ಬೆಲೆ, ವ್ಯಾಲ್ಯೂ ಅಂದರೆ ಬೆಲೆ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಅದು ಸಿಕ್ಕಬೇಕಂತ ನನ್ನ ಉದ್ದೇಶ ಯಾವಾಗಲೂ ಇತ್ತು. ಸುಮ್ಮನೆ ಏನೋ ಮಾರಾಟ ಮಾಡೋದು, ಅದರಲ್ಲಿ ಇಷ್ಟು ಪ್ರಾಫಿಟ್ ಬರೋದು ಅಂತ ನಾನು ಯಾವಾಗಲೂ ನೋಡಿಲ್ಲ.